ಸರ್ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಳ್ಳೋಣವಾ? ನೀನ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಕೂತ್ಕೊಳ್ಳೋಣ. ಓಹ್ ಅಯ್ಯೋ ಕೂತ್ಕೋ. ಅಯ್ಯೋ ಛೇ, ಏನಾಯ್ತು ಮಧು? ಅಮ್ಮೋರ್ಗೆ ಅಂತ ಹೂ ತಗೊಂಡಿಟ್ಟಿದ್ನಲ್ಲ, ಪುರೋಹಿತರು ಅದರಿಂದ ಒಂದು ಹೂನು ಕೊಟ್ಟಿಲ್ಲ. ನಾನು ಕೇಳಲಿಲ್ಲ, ಮರ್ತ ಹೋಗ್ಬಿಟ್ಟೆ. ಹೂಗೋಸ್ಕರ ಅಷ್ಟೊಂದು ಫೀಲ್ ಆಗ್ಬೇಕಾ? ಹುಡುಗಿರ್ ಬೇಜಾರ್ ಮಾಡ್ಕೊಳ್ಳೋದು ಆ ಹೂಗೋಸ್ಕರ ಅಲ್ಲ. ಗುಡಿಲಿ ಅಮ್ಮನೋರ್ ಪಾದಕ್ಕೆ ತಾಕಿದ ಹೂವು ತಲೆಗ್ ಮುಡ್ಕೊಂಡ್ರೆ ತುಂಬಾ ಒಳ್ಳೇದು. ಓ ನಿಜವಾಗ್ಲು? ಆ ಹೂವಲ್ಲಿ ಅಷ್ಟೊಂದು ಮಹಿಮೆ ಇರುತ್ತಾ? ಅದನ್ ಮುಟ್ಕೊಂಡ್ರೆ ಆನಂದ ಉಕ್ಕಿ ಬರುತ್ತೆ. ಇದೇ ತಾನೇ ನಿನಗೆ ಬೇಕಾಗಿರೋದು. ತಗೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನ್ ಸರ್ ಹಾಗ್ ನೋಡ್ತಿದ್ದೀರಾ? ಎಲ್ಲ ಹೊಸದಾಗಿದೆ ಮಧು. ಅದ್ ಯಾಕೋ ಗೊತ್ತಿಲ್ಲ, ಇಲ್ಲಿ ಕೂತಿರೋಷ್ಟು ಕ್ಷಣನೂ ಯಾವತ್ತೂ ಇಲ್ದಿರೋಷ್ಟು ಖುಷಿಯಾಗಿ ಪೀಸ್ಫುಲ್ ಆಗಿದೆ. ಎಲ್ಲ ದೇವ್ರ ಮಹಿಮೆ. ಅಲ್ಲ, ದೇವತೆ ಮಹಿಮೆ. ಏನು? ಅದೇ ಸ್ವಾಮಿಯವ್ರ ಪಕ್ಕ ದೇವತೆ ಕೂಡ ಇತ್ತಲ್ವಾ, ಅದನ್ನೇ ಹೇಳಿದೆ. ನಿಜಾನೇ ಸರ್. ನಾನು ನಿಮ್ಮನ್ನ ಈ ನಡುವೆ ಹೊಸದಾಗಿ ನೋಡ್ತಿದ್ದೀನಿ. ದಿನ ಒಂದೊಂದ್ ತರ ಕಾಣಿಸ್ತೀರಾ. ಇಷ್ಟು ದಿನ ಹಾಗಿರ್ಲಿಲ್ಲ ಮಧು. ಲೈಫಲ್ಲಿ ಏನೇನೋ ಅಡೆತಡೆಗಳು, ಏನೇನೋ ಅಪ್ ಅಂಡ್ ಡೌನ್ಸ್. ಸುತ್ತ ನನ್ನ ಪ್ರೀತಿಸೋಂಥ ಫ್ಯಾಮಿಲಿ, ನನಗೋಸ್ಕರ ಕೆಲಸ ಮಾಡೋ ಸ್ಟಾಫ್, ನನ್ನ ಸುತ್ತ ಎಷ್ಟು ಜನ ಇದ್ರೂ ನನಗೊಬ್ಬಂಟಿ ಅಂತಾನೆ ಫೀಲ್ ಆಗ್ತಿತ್ತು. ಪ್ರಪಂಚದಲ್ಲಿರೋರೆಲ್ಲ ಸ್ವಾರ್ಥಿಗಳ ಥರನೇ ಕಾಣಿಸ್ತಿದ್ರು. ಈ 4 ದಿನದಲ್ಲಿ ಎಲ್ಲ ನನ್ನಿಂದಾನೇ ಅಂತ ಅನ್ನಿಸ್ತಿದೆ.